ಗ್ರೀನ್ಲ್ಯಾಂಡ್ ಹಿಡಿಯುವ ಟ್ರಂಪ್ ಬೆದರಿಕೆಗೆ ಬಾಗದೆ ಸಂಶಯ ಬಂದಲ್ಲಿ ಪ್ರಶ್ನಿಸುವುದಕ್ಕೆ ಮೊದಲು ಗುಂಡು ಹಾರಿಸಿ ಎಂದು ಡೆನ್ಮಾರ್ಕ್ ಸರ್ಕಾರವು ತನ್ನ ದೇಶದ ಸೇನೆಗೆ ಕಟ್ಟಪ್ಪಣೆ ಮಾಡಿದೆ. 1952ರ ಒಪ್ಪಂದದಂತೆ ಗ್ರೀನ್ಲ್ಯಾಂಡ್ ಮೇಲೆ ದಾಳಿ ಮಾಡುವವರನ್ನು ಡೆನ್ಮಾರ್ಕ್ ಸರ್ಕಾರದ ಆದೇಶಕ್ಕೆ ಕಾಯದೆ ಬಡಿದುರುಳಿಸಲು ಅವಕಾಶವಿದೆ. ಅದನ್ನು ಪಾಲಿಸಿ ಸಂಶಯ ಬಂದರೆ ಯಾರೆಂದು ಕೇಳುವುದಕ್ಕೆ ಮೊದಲು ಗುಂಡು ಹಾರಿಸಿ ಎಂದು ಡೆನ್ಮಾರ್ಕ್ ಸರ್ಕಾರ ಆಜ್ಞೆ ಮಾಡಿದೆ. ಗ್ರೀನ್ಲ್ಯಾಂಡ್ ಸ್ವಯಂ ಆಡಳಿತದ ಡೆನ್ಮಾರ್ಕ್ನ ಭಾಗವಾಗಿದೆ. ಅದರ ರಕ್ಷಣೆಯ ಜವಾಬ್ದಾರಿಯು ಡೆನ್ಮಾರ್ಕ್ ಸೇನೆಗೆ ಸೇರಿದೆ. ಇತ್ತೀಚಿನ ದಿನಗಳಲ್ಲಿ ಯುಎಸ್ಎಯ ಅಧ್ಯಕ್ಷ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಅನ್ನು ಯುಎಸ್ಎಗೆ ಬಿಟ್ಟುಕೊಡುವಂತೆ ಕೇಳುತ್ತಿದ್ದಾರೆ. ಅಗತ್ಯ ಬಿದ್ದರೆ ಸೇನಾ ಕಾರ್ಯಾಚರಣೆ ನಡೆಸಬೇಕಾದೀತು ಎಂದು ಬೆದರಿಕೆಯನ್ನು ಹಾಕಿದ್ದಾರೆ. ಆದ್ದರಿಂದಲೇ ಡೆನ್ಮಾರ್ಕ್ ರಕ್ಷಣಾ ಸಚಿವಾಲಯವು ಕೇಳಲು ಕಾಯದೆ ಗುಂಡು ಹಾರಿಸಿ ಎಂದು ಕಟ್ಟುನಿಟ್ಟು ಮಾಡಿದೆ. ಡೆನ್ಮಾರ್ಕ್ ಪ್ರಧಾನಿ ಮೆಟ್ ಫ್ರೆಡಿಕನ್ಸ್ ಕೂಡ ಡೊನಾಲ್ಡ್ ಟ್ರಂಪ್ರಿಗೆ ಎಚ್ಚರಿಕೆ ನೀಡಿದ್ದಾರೆ. ಗ್ರೀನ್ಲ್ಯಾಂಡ್ ಮೇಲೆ ದಾಳಿ ನಡೆದರೆ ಅದು ನ್ಯಾಟೋ ಒಪ್ಪಂದದ ಕೊನೆಯ ದಿನವಾಗುತ್ತದೆ ಮತ್ತು ಎರಡನೆಯ ಮಹಾಯುದ್ಧದ ಬಳಿಕದ ಎಲ್ಲಾ ಒಪ್ಪಂದಗಳು ರದ್ದಾಗುತ್ತವೆ. ಆರ್ಕ್ಟಿಕ್ ಪ್ರದೇಶದಲ್ಲಿ ಚೀನಾ, ರಷ್ಯಾ ಮೇಲೆ ನೇರ ಹಾರಲು ಟ್ರಂಪ್ ಲೋಕದ ಅತಿದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿರುವುದು ಮುಖ್ಯ ಕಾರಣವಾಗಿದೆ.